Hello guys, welcome back to another new video. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಅತ್ತೆ ಊರಿಗೆ ಹೋಗಿದ್ದೆ ಅಂತ ಹೇಳಿದೆ. ಸೊ ಅಲ್ಲಿ ಫ್ರೆಶ್ ತರಕಾರಿ ಏನೆಲ್ಲ ಬೆಳೆದಿದ್ರು ಅಂತ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನೀವು ಹೋಗಿ ನೋಡ್ಬೋದು. ಸೊ ಅದೇ ಊರಲ್ಲಿ ತುಂಬ ಮ್ಯಾಂಗ್ರೋ ತೋಟ ಇತ್ತು. ಸೊ ಎಷ್ಟೊಂದು ಮ್ಯಾಂಗ್ರೋ ಅಂದರೆ ಅಷ್ಟು ಮ್ಯಾಂಗ್ರೋ ಸುರಿದು ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಮತ್ತು ನನ್ನ ಮಗಳು ನೋಡಿ ಬರೋಣ ಅಂತ ಹೋಗಿದ್ವಿ. ಸೊ ನೋಡ್ಬೋದು ರೋಡಲ್ಲಿ ಎಷ್ಟು ತರಲೆ ಮಾಡ್ತಿದ್ದಾಳೆ ಅಂದರೆ ಅಷ್ಟು ತರಲೆ ಮಾಡ್ತಿದ್ಲು. ಬಟ್ ಅಂದರೂ ಅವಳನ್ನು ಕರ್ಕೊಂಡು ನಾವು ಅಲ್ಲಿ ಮ್ಯಾಂಗ್ರೋ ತೋಟದವ್ರ ಮನೆಗೆ ಹೋದ್ವಿ. ಸೊ ಅವ್ರ ಮನೆ ಹೊಲದಲ್ಲಿ ಈ ರೀತಿಯಾಗಿ ಶೆಡ್ ಹಾಕಿ ಆಮೇಲೆ ಈ ರೀತಿ ತಗಡಿನ ಮನೆ ಅಂತ ಇತ್ತು. ಸೊ ಹಿಂದಿನ ದಿನ ಓಕ್ಳಿ ಅಂತ ಅಂತಾರೆ ನಮ್ಮ ಸೈಡು. ಈ ಎತ್ತು ಆಕಳು ಎಮ್ಮೆ ಈ ರೀತಿಗೆಲ್ಲ ಬಣ್ಣ ಹಚ್ಚಿಬಿಟ್ಟು ಫಂಕ್ಷನ್ ಮಾಡ್ತಾರೆ, ಅಂದರೆ ಊರು ತುಂಬ ಮೆರವಣಿಗೆ ಮಾಡ್ತಾರೆ. ಅದಕ್ಕೆ ಓಕ್ಳಿ ಅಂತ ಕರೀತಾರೆ. ಸೊ ನೋಡ್ಬೋದು ಇವ್ರ ಮನೆ ಎಷ್ಟು ಚೆನ್ನಾಗಿದೆ ಎಲ್ಲ, ಮುಂದಡೆ ಹೊಲ ಮತ್ತು ಅಲ್ಲಿ ಮನೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಡೈರೆಕ್ಟಾಗಿ ಮ್ಯಾಂಗ್ರೋ ಕಡೆ ಹೋದ್ವಿ. ಸೊ ಇದು ಅಲ್ಲೇ ಒಂದು ಮನೆ ಮುಂದಗಡೆ ಇರೋದು, ಸೊ ಜಸ್ಟ್ ಮೂಲೆಯಲ್ಲಿರೋದು. ಬಟ್ ಚೆನ್ನಾಗಿತ್ತು, ಅದರಲ್ಲಿ ಫುಲ್ ತುಂಬ ಸುರಿದು ಬಿಟ್ಟಿತ್ತು. ಸೊ ಇದು ತೋಟ ಕಾಣ್ತಿದೆ ಅಲ್ವಾ, ಬಾಳೆಹಣ್ಣಿನ ತೋಟ, ಇದು ಕೂಡ ನಾನು ಮಾಡಿದ್ದೀನಿ. ಸೊ ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಾಳೆಹಣ್ಣಿನ ತೋಟ ಮಾಡಿದ್ದಾರೆ ಅಂತ. ಸೊ ಇವಾಗ ಮ್ಯಾಂಗ್ರೋದಕ್ಕೆ ಬಂದ್ವಿ. ಸೊ ನೋಡ್ಬೋದು ಎಷ್ಟಾಗಿದೆ ಅಂದರೆ ಅಷ್ಟು ತುಂಬ ಅಂದರೆ ತುಂಬ ಬಿಟ್ಟಿದ್ದಾವೆ. ಒಂದೇ ಗುಣಿಯಲ್ಲೇ 5, 10 ಈ ರೀತಿಯಾಗಿ ಆಗಿದ್ದಾವೆ. ಆಮೇಲೆ ಅವ್ರು ಅಲ್ಲೇ ಹಣ್ಣಾಗೋಕ್ಕೂ ಬಿಟ್ಬಿಟ್ಟಿದ್ರು. ಒಂದಿಷ್ಟೆಲ್ಲ ಹಣ್ಣಾಗಿತ್ತು, ಒಂದಿಷ್ಟು ಅಷ್ಟೇ ಡ್ರೈ ಆಗಿತ್ತು. ಎಲ್ಲನೂ ಅದು ರೌಂಡ್ ಶೇಪೇ ಇತ್ತು. ಮ್ಯಾಂಗ್ರೋ ಅಂತೀವಲ್ವ, ಅದು ಇನ್ನೂ ಒಂದು ಮ್ಯಾಂಗ್ರೋ ಬರುತ್ತೆ ಗೋವಾ ಮ್ಯಾಂಗ್ರೋ ಅಂತ. ಗೋವಾ ಮ್ಯಾಂಗ್ರೋ ಈ ಸೈಡ್ ಬೆಳೆಯಲ್ಲ ಅನ್ಕೋತೀನಿ. ಸೊ ನಮ್ಮೂರ ಸೈಡು ಈ ರೀತಿಯಾಗಿ ರೌಂಡ್ ಆಗಿರೋ ಮ್ಯಾಂಗ್ರೋನೇ ಇತ್ತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿತ್ತಂದರೆ ಜಸ್ಟ್ ನಾವು ಕೂತ್ ಬಿಟ್ಟು ಅದನ್ನು ಹರಿಬೋದು, ಅಷ್ಟು ಚೆನ್ನಾಗಿತ್ತು. ಬಟ್ ತುಂಬ ಅಂದರೆ ತುಂಬ ಗಿಡದ ತುಂಬ ಸುರಿದು ಬಿಟ್ಟಿತ್ತು. ಸೊ ಅದನ್ನ ನಮ್ಗೆ ಹೇಳೋಕ್ಕೆ ಆಗಲ್ಲ, ನೋಡ್ತಾ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ತಾ ಇದ್ದರೆ ನೋಡಲೇಬೇಕು. ಆಮೇಲೆ ಎಷ್ಟು ಹರ್ಕೊಂಡ್ರು ನಮ್ಗೆ ತೃಪ್ತಿನೇ ಆಗ್ತಿರ್ಲಿಲ್ಲ, ಅಷ್ಟೊಂದು ಮಾವಿನ ಹಣ್ಣಿತ್ತು. ಸೊ ಎಷ್ಟೊಂದು ಗಿಡಗಳಿದ್ದು ಅಲ್ವಾ, ಸೊ ಹಾಗಾಗಿ ತುಂಬ ಅಂದರೆ ತುಂಬ ಸುರಿದು ಬಿಟ್ಟಿದ್ವು ಎಲ್ಲ ಮ್ಯಾಂಗ್ರೋಗಳು. ಸೊ ನೋಡ್ಬೋದು ತಳಗಡೆ ಕೂಡ ಚಿಕ್ಕ ಮ್ಯಾಂಗ್ರೋ ಎಲ್ಲ ಬಿದ್ದುಬಿಟ್ಟಿತ್ತು. ಸೊ ಅದನ್ನ ಏನಾಗ್ತಾರೆ ಮಿಡಿ ಮಾವಿನಕಾಯಿ ಅಂತಾರೆ. ಆ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾರೆ, ಅದು ಕೂಡ ಸಖತ್ತಾಗಿರುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಫುಲ್ ಸುರಿದು ಬಿಟ್ಟಿದೆ ಮ್ಯಾಂಗ್ರೋ ಗಿಡ ಎಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಇವಾಗಲೇ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.